ನೆಕ್ಸ್ಟ್ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ನೋಡೋಣ. ಸೊ ಅದಕ್ಕೆ ನಾನೊಂದು ಜಸ್ಟ್ ಒಂದು ಬ್ಲ್ಯಾಂಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಪ್ರಿಂಟಲ್ಲಿ ಮೇ ಬಿ A4 ಲ್ಯಾಂಡ್ಸ್ಕೇಪ್. ಸೊ ಇದೆಲ್ಲ ಹೆಸರೆಲ್ಲ ಕೊಡಬೇಕಂತಿಲ್ಲ, ಜಸ್ಟ್ ಬ್ಲ್ಯಾಂಕ್ ಇಟ್ಟು ಇಲ್ಲಿ ಕ್ರಿಯೇಟ್ ಕೊಡ್ತೇನೆ. ಓಕೆ, ಸೊ ಇದು ಇವಾಗ ನಮ್ಮದು ವರ್ಕ್ ಸ್ಪೇಸ್. ಸೊ ಇಲ್ಲಿ ನಾರ್ಮಲಾಗಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟೂಲ್ಸ್ಗಳು ಇರುತ್ತೆ, ಇದು ಮೇಲೆ ಮೆನು ಬಾರ್ಸ್ ಇರುತ್ತೆ, ರೈಟ್ ಸೈಡಲ್ಲಿ ಕೆಲವು ಕಲರ್ ಸೆಲೆಕ್ಷನ್ ಆಪ್ಷನ್ಸ್ಗಳು, ಈ ರೀತಿ ಆಪ್ಷನ್ಸ್ಗಳಿರುತ್ತೆ, ಅಡ್ಜಸ್ಟ್ಮೆಂಟ್. ಸೊ ಡಿಫಾಲ್ಟ್ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಬಂದುಬಿಟ್ಟು ಇಲ್ಲಿ ವಿಂಡೋಸ್ ಅಂತ ಆಪ್ಷನ್ ಇದೆ, ವಿಂಡೋಸ್ಗೆ ಹೋಗಿ ಇಲ್ಲಿ ವರ್ಕ್ ಸ್ಪೇಸ್ ಅಂತ ಇದೆ. ಸೊ ಇಲ್ಲಿ ಎಸೆನ್ಷಿಯಲ್ಸ್ ಡಿಫಾಲ್ಟ್ ಅಂತ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ರಿಸೆಟ್ ಎಸೆನ್ಷಿಯಲ್ಸ್ ಅಂತ ಕೊಡಿ. ಸೊ ಇದು ನಾರ್ಮಲಾಗಿ ನೀವು ಫೋಟೋಶಾಪ್ ಸಾಫ್ಟ್ವೇರ್ನ ಫಸ್ಟ್ ಟೈಮ್ ಓಪನ್ ಮಾಡುವಾಗ ಈ ರೀತಿ ವರ್ಕ್ ಸ್ಪೇಸ್ ಇರುತ್ತೆ. ಸೊ ವರ್ಕ್ ಸ್ಪೇಸ್ನ ನಾವು ಕಸ್ಟಮೈಸ್ ಮಾಡ್ಬೋದು. ಸೊ ಇಲ್ಲಿ ಕೆಲವು ಆಪ್ಷನ್ಸ್ಗಳಿದೆ. ಎಕ್ಸಾಂಪಲ್ಗೆ ಇಲ್ಲಿ ನನಗೆ ಇದು ಲರ್ನ್ ಎಲ್ಲ ಅಷ್ಟೇನು ಯೂಸ್ ಬರೋಲ್ಲ, ಲೈಬ್ರರಿನೂ ಯೂಸ್ ಬರೋಲ್ಲ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡ್ಬೋದು, ಡ್ರ್ಯಾಗ್ ಮಾಡಿ ಅದನ್ನು ಡಿಲೀಟ್ ಮಾಡ್ಕೋಬೋದು. ಮತ್ತು ಲೇಯರ್ ನಾವು ತುಂಬ ಯೂಸ್ ಮಾಡ್ತೇವೆ, ಆದ್ದರಿಂದ ಲೇಯರ್ಗೆ ಜಾಸ್ತಿ ಸ್ಪೇಸ್ ಕೊಡಬೇಕಾಗುತ್ತೆ. ಈ ರೀತಿ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿದರೆ ಎರಡು ಲೇಯರ್ನ ನಡುವೆ ಎರಡು ಈ ವಿಂಡೋ ನಡುವೆ ಕರ್ಸರ್ ಪ್ಲೇಸ್ ಮಾಡಿದಾಗ ನಿಮಗೆ ಈ ರೀತಿ ಆ್ಯರೋ ಬರುತ್ತೆ, ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಬೋದು. ಸೊ ಲೇಯರ್ಗೆ ಆದಷ್ಟು ಜಾಸ್ತಿ ಸ್ಪೇಸ್ ಕೊಡಿ. ಆಮೇಲೆ ಇದನ್ನು ಇಷ್ಟು ದೊಡ್ಡದು ಬೇಕಂತಿಲ್ಲ, ನಮಗೆ ಈ ಏನು ಡ್ರಾಯಿಂಗ್ ಏರಿಯಾ ಏನಿದೆ ಇದು ಜಾಸ್ತಿ ದೊಡ್ಡದಿದ್ದರೆ ಒಳ್ಳೆಯದು. ಓಕೆ, ಸೊ ಇದು ಮೇಜರ್ ಸೆಟ್ಟಿಂಗ್. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ನಮಗೆ ಟೂಲ್ಸ್ಗಳು ಸಿಗುತ್ತೆ. ಸೊ ಇದು ಇವಾಗ ಸಿಂಗಲ್ ಕಾಲಮಲ್ಲಿದೆ, ಇದು ನಾರ್ಮಲಾಗಿ ಡಬಲ್ ಕಾಲಮಲ್ಲಿದ್ದರೆ ಒಳ್ಳೆಯದು. ಸೊ ಡಬಲ್ ಕಾಲಮಲ್ಲಿ ಮಾಡಲಿಕ್ಕೆ ಇಲ್ಲಿ ಏನಿದೆ, ಇಲ್ಲೊಂದು ಡಬಲ್ ಆ್ಯರೋ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಡಬಲ್ ಕಾಲಮಲ್ಲಿ ಬರುತ್ತೆ. ಸೊ ಡಬಲ್ ಕಾಲಮಲ್ಲಿ ಬಂದರೆ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಈ ಟೂಲ್ಸ್ಗಳು ಸ್ವಲ್ಪ ದೊಡ್ಡದಾಗುತ್ತೆ. ಇವಾಗ ಸಿಂಗಲ್ ಕಾಲಮಲ್ಲಿ ನೀವು ನೋಡಿದ್ರೆ ಈ ಟೂಲ್ಸ್ ಸೈಜ್ಗಳು ಸಣ್ಣದಿರುತ್ತೆ. ಡಬಲ್ ಕಾಲಮ್ ಮಾಡಿದಾಗ ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಅದು ಒಂದು ಥಿಂಗ್. ಇನ್ನೊಂದು ಬಂದುಬಿಟ್ಟು ನಮಗೆ ಇಲ್ಲಿ ಫೋರ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ಇದನ್ನು ನಾವು ಜಾಸ್ತಿಯಾಗಿ ಫೋಟೋಶಾಪಲ್ಲಿ ಕಲರ್ ಅಪ್ಲೈ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ಈ ಬಾಕ್ಸಸ್ಗಳ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ ಡಬಲ್ ಕಾಲಮಲ್ಲಿ. ಅದೇ ಸಿಂಗಲ್ ಕಾಲಮಲ್ಲಿ ಇದ್ದಾಗ ಏನಾಗುತ್ತೆ, ಇದು ಸಣ್ಣ ಬಾಕ್ಸಲ್ಲಿರುತ್ತೆ, ನಮಗೆ ಸ್ವಲ್ಪ ಸೆಲೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಇದನ್ನು ಡಬಲ್ ಕಾಲಮಲ್ಲಿ ಇಟ್ಟರೆ ಒಳ್ಳೆಯದು. ಸೊ ಇದು ಮೇಜರ್ ಸೆಟ್ಟಿಂಗ್ಸ್. ಇನ್ನು ನಿಮಗೆ ಕೆಲವೊಂದೆಲ್ಲ ಟೂಲ್ಸ್ಗಳ ಬಗ್ಗೆ ಎಲ್ಲ ಗೊತ್ತಾದ ಮೇಲೆ ನೀವು ಅದನ್ನು ಇಲ್ಲಿ ತಂದು ಇನ್ಸರ್ಟ್ ಮಾಡ್ಕೋಬೋದು. ಸೊ ಇನ್ಸರ್ಟ್ ಯಾವುದೇ ಟೂಲ್ಗಳು, ಸಪೋಸ್ ಇವಾಗ ಇಲ್ಲಿ ಲೇಯರ್ ಇಲ್ಲ ಅಂದ್ಕೊಳ್ಳಿ, ಲೇಯರ್ ಇಲ್ಲ, ಯಾವುದೇ ಒಂದು ಆಪ್ಷನ್ ಇಲ್ಲ, ಟೂಲ್ಸ್ ಇಲ್ಲ ಅಂತ ಆದರೆ ಅದು ನಿಮಗೆ ಇಲ್ಲಿ ವಿಂಡೋಸಲ್ಲಿ ಸಿಗುತ್ತೆ. ಇಲ್ಲಿ ವಿಂಡೋಗೆ ಹೋಗಿ ಇಲ್ಲಿ ಇವಾಗ ಲೇಯರ್ ಆಪ್ಷನ್ ಇದೆ. ಸೊ ಈ ಲೇಯರ್ ಅಂತ ಕ್ಲಿಕ್ ಮಾಡಿದಾಗ ಲೇಯರ್ ಬರುತ್ತೆ, ಇದನ್ನು ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತೇನೆ. ಸೊ ನೀವು ಡ್ರ್ಯಾಗ್ ಮಾಡುವಾಗ ನಿಮ್ಗೆ ಅಲ್ಲಿ ಬ್ಲೂ ಲೈನ್ ಬರುತ್ತೆ, ಅಲ್ಲಿ ನೀವು ಡ್ರಾಪ್ ಮಾಡಿದರೆ ಮೌಸ್ನ ಬಿಟ್ಟರೆ ಅಲ್ಲಿ ಡಾಕ್ ಆಗುತ್ತೆ ಅದು. ಸೊ ನಾನು ಇಲ್ಲಿ ರೈಟ್ ಸೈಡ್ಗೆ ಡ್ರಾಪ್ ಮಾಡ್ತೇನೆ ಇದರ ಒಳಗಡೆ. ಸೊ ಇದರಲ್ಲಿ ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಿ ಫಸ್ಟ್ ಆಪ್ಷನ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಆಪ್ಷನ್ ಇಲ್ಲ. ಸೊ ಇಲ್ಲಿ ಇವಾಗ ಪ್ರಾಪರ್ಟಿ ಇದೆ, ಇಷ್ಟು. ಇನ್ನೊಂದು ಆ್ಯಕ್ಷನ್ ಸ್ವಲ್ಪ ಯೂಸ್ ಮಾಡ್ತೇವೆ. ಸೊ ಆ್ಯಕ್ಷನ್ನ ಕ್ಲಿಕ್ ಮಾಡ್ತೇನೆ. ಸೊ ಆ್ಯಕ್ಷನ್ ಇಲ್ಲಿ ಬೇಕಾದರೆ ಇಲ್ಲಿ ಕೆಳಗಡೆ ಈ ರೀತಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೇನೆ. ಓಕೆ, ಸೊ ಇದು ಆ್ಯಕ್ಷನ್ ಸಿಂಬಲ್ ಇದು. ಸೊ ಯಾವುದೊಂದು ಕ್ಲಿಕ್ ಮಾಡಿದಾಗ ಅದು ಎಕ್ಸ್ಪಾಂಡ್ ಆಗುತ್ತೆ. ಪುನಃ ಮಿನಿಮೈಸ್ ಮಾಡಲಿಕ್ಕೆ ಇಲ್ಲಿ ಡಬಲ್ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಮಿನಿಮೈಸ್ ಆಗುತ್ತೆ. ಸೊ ಬೇರೆ ಆಪ್ಷನ್ ಬಂದುಬಿಟ್ಟು ಕ್ಯಾರೆಕ್ಟರ್, ಲೈಕ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ಸೊ ಕ್ಯಾರೆಕ್ಟರ್ ಕ್ಲಿಕ್ ಮಾಡ್ತೇನೆ. ಸೊ ಇದು ಕ್ಯಾರೆಕ್ಟರ್ದು. ಆಮೇಲೆ ಬೇಕಾಗುವಂಥದ್ದು ಪ್ಯಾರಾಗ್ರಾಫ್ ಇದೆಲ್ಲ ಬೇಕಂತಿಲ್ಲ, ಪ್ಯಾಟರ್ನ್ಸ್, ಪ್ರಾಪರ್ಟಿ. ಓಕೆ, ಪ್ರಾಪರ್ಟಿ ಇದೆ, ಆಲ್ರೆಡಿ ಇಲ್ಲಿದೆ ಪ್ರಾಪರ್ಟಿ. ಓಕೆ, ನನಗೆ ಬೇಕಾಗುವಂತಹ ಮೇಜರ್ ಆಪ್ಷನ್ಸ್ಗಳು ಇಲ್ಲಿ ಆಲ್ರೆಡಿ ಇದೆ. ಸೊ ಇವಾಗ ನಾನು ಇಲ್ಲಿ ಕೆಲವೊಂದೆಲ್ಲ ಮಾಡಿಫಿಕೇಷನ್ ಮಾಡಿದೆ, ಈ ವರ್ಕ್ ಸ್ಪೇಸಲ್ಲಿ ಮಾಡಿಫಿಕೇಷನ್ಸ್ ಮಾಡಿದೆ. ಈ ವರ್ಕ್ ಸ್ಪೇಸ್ನ ನಾನು ಸೇವ್ ಮಾಡ್ಕೋಬೋದು. ಅಂದರೆ ಇವಾಗ ಇದೇ ನಿಮ್ಮ ಕಂಪ್ಯೂಟರಲ್ಲಿ ಬೇರೆ ಯಾರಾದರೂ ಬಂದು ಮೇ ಬಿ ನಿಮ್ಮ ವರ್ಕ್ ಸ್ಪೇಸ್ ಎಲ್ಲ ಮಾಡಿಫೈ ಮಾಡ್ತಾರೆ ಅಂದ್ಕೊಳ್ಳಿ, ಮತ್ತು ನಿಮಗೆ ಪುನಃ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದರ ಬದಲು ಏನು ಮಾಡ್ಬೋದು ಅಂದರೆ ನಿಮ್ಮ ವರ್ಕ್ ಸ್ಪೇಸ್ನ ಸೇವ್ ಮಾಡ್ಕೋಬೋದು. ಸೇವ್ ಮಾಡಲಿಕ್ಕೆ ಇಲ್ಲಿ ವಿಂಡೋಸ್ಗೆ ಹೋಗಿ ಇಲ್ಲಿ ವರ್ಕ್ ಸ್ಪೇಸಲ್ಲಿ ಇಲ್ಲಿ ನ್ಯೂ ವರ್ಕ್ ಸ್ಪೇಸ್ ಅಂತಾರೆ. ಸೊ ನ್ಯೂ ವರ್ಕ್ ಸ್ಪೇಸ್ ಇದು ಮಾಡಿ ಇಲ್ಲಿ ನಿಮ್ಮ ಹೆಸರು ಕೊಡಿ. ನಾನು ABC ಅಂತ ಕೊಡ್ತೇನೆ, ಹೆಸರು ಕೊಟ್ಟು ಸೇವ್ ಕೊಡ್ತೇನೆ. ಸೊ ಸಪೋಸ್ ಇವಾಗ ಯಾರಾದರೂ ಬಂದು ನಿಮ್ಮ ಈ ವರ್ಕ್ ಸ್ಪೇಸ್ನ ಮಾಡಿಫೈ ಮಾಡಿದ್ರು, ಮೇ ಬಿ ಡಿಲೀಟ್ ಮಾಡಿದ್ರು, ಲೇಯರ್ನ ಡಿಲೀಟ್ ಮಾಡಿದ್ರು, ಮತ್ತು ಇದನ್ನೆಲ್ಲ ಮಾಡಿಫೈ ಮಾಡಿದ್ರು. ಈ ರೀತಿ ಮಾಡಿಫೈ ಮಾಡಿದರೆ ನೀವೇನು ಮಾಡಬೇಕು, ನಿಮ್ಮ ಇಲ್ಲಿ ವರ್ಕ್ ಸ್ಪೇಸ್ಗೆ ಹೋಗಿ ನಿಮ್ಮ ವರ್ಕ್ ಸ್ಪೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಆಮೇಲೆ ಇಲ್ಲಿ ರೀಸೆಟ್ ವರ್ಕ್ಸ್ಪೇಸ್ ಅಂದರೆ ರೀಸೆಟ್ ನಿಮ್ಮ ವರ್ಕ್ಸ್ಪೇಸ್ ಹೆಸರು ABC ರೀಸೆಟ್ ABC ಅಂತ ಕೊಟ್ಟರೆ ವಾಟ್ ಎವರ್ ಚೇಂಜಸ್ ಮಾಡಿದ್ರೂ ಪುನಃ ನಿಮ್ಮ ಒರಿಜಿನಲ್ ವರ್ಕ್ಸ್ಪೇಸ್ಗೆ ಬರುತ್ತೆ. ಸೊ ಬೇರೆ ವರ್ಕ್ಸ್ಪೇಸ್ ಬೇಕಂತಾದರೆ ಇವಾಗ ಇಲ್ಲಿ ನೋಡ್ಬೋದು 2 ವರ್ಕ್ಸ್ಪೇಸ್ ಇದೆ. ಒಂದು ನನ್ನ ಹೆಸರು ರಾಕೇಶ್, ಸೊ ನನ್ನ ಹೆಸರು ವರ್ಕ್ಸ್ಪೇಸ್ ಇದೆ, ಇನ್ನೊಂದು ABC. ಸೊ ಇವಾಗ ನನಗೆ ನನ್ನ ವರ್ಕ್ಸ್ಪೇಸ್ ಬೇಕಂತಾದರೆ ನನ್ನ ವರ್ಕ್ಸ್ಪೇಸ್ ಸೆಲೆಕ್ಟ್ ಮಾಡಿಕೊಂಡು ರೀಸೆಟ್ ರಾಕೇಶ್ ಅಂತ ಕೊಟ್ಟರೆ ಇದು ನನ್ನ ವರ್ಕ್ಸ್ಪೇಸ್ ಓಪನ್ ಆಗುತ್ತೆ. ಸೊ ಪುನಃ ಇನ್ನೊಂದು ABC ಇದು ಬೇಕಂತಾದರೆ ABC ಸೆಲೆಕ್ಟ್ ಮಾಡಿಕೊಂಡು ಪುನಃ ರೀಸೆಟ್ ABC ಕೊಡಬೇಕು. ಸೊ ಇದು ಇನ್ನೊಂದು ವರ್ಕ್ಸ್ಪೇಸ್ ಬರುತ್ತೆ. ಸೊ ಈ ರೀತಿ ವರ್ಕ್ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ವರ್ಕ್ಸ್ಪೇಸ್, ಇಲ್ಲಿ ನ್ಯೂ ವರ್ಕ್ಸ್ಪೇಸ್. ಸಪೋಸ್ ಇದು ಇಲ್ಲಿ 2 ವರ್ಕ್ಸ್ಪೇಸ್ ಇದೆ, ಇದೆಲ್ಲ ಡಿಫಾಲ್ಟ್ ವರ್ಕ್ಸ್ಪೇಸ್ಗಳು, ಇದು ಫೋಟೋಶಾಪಲ್ಲಿ ಬರುವಂಥದ್ದು. ಸೊ ಎಸೆನ್ಷಿಯಲ್ ಡಿಫಾಲ್ಟು ಪೇಂಟಿಂಗ್ ಯೂಸ್ ಆಗುವಂಥದ್ದು, ಅದೇ ಡಿಜಿಟಲ್ ಆರ್ಟಿಸ್ಟಿಗೆ ಯೂಸ್ ಆಗುವಂಥ ವರ್ಕ್ಸ್ಪೇಸ್ ಪೇಂಟಿಂಗ್, ಫೋಟೋಗ್ರಫಿಗೆ ಬೇಕಾಗುವಂಥದ್ದು ವರ್ಕ್ಸ್ಪೇಸ್ ಇದು. ಸೊ ಇದು ಕೆಲವು ಸಾಫ್ಟ್ವೇರ್ ಡಿಫಾಲ್ಟ್ ವರ್ಕ್ಸ್ಪೇಸ್ಗಳು. ಇದು ನಾವು ಕ್ರಿಯೇಟ್ ಮಾಡಿರುವಂಥದ್ದು, ಇದು ಲೈನ್ ಬರುತ್ತೆ, ಆಮೇಲೆ ನಾವು ಕ್ರಿಯೇಟ್ ಮಾಡಿರುವಂಥ ವರ್ಕ್ಸ್ಪೇಸ್ ಇಲ್ಲಿ ಬರುತ್ತೆ, ABC ಇದೆಲ್ಲ. ಓಕೆ, ಇವಾಗ ನಂದು ವರ್ಕ್ಸ್ಪೇಸ್ ಸೆಲೆಕ್ಟ್ ಮಾಡಿಕೊಂಡು ನಾನು ಪುನಃ ರೀಸೆಟ್ ಅಂತ ಕೊಡ್ತೇನೆ, ಇದು ನಂದು ವರ್ಕ್ಸ್ಪೇಸ್. ಸೊ ಈ ರೀತಿ ವರ್ಕ್ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸಪೋಸ್ ನಿಮಗೆ ಇಲ್ಲಿ ಯಾವುದೇ ವರ್ಕ್ಸ್ಪೇಸ್ನ ಡಿಲೀಟ್ ಮಾಡಬೇಕಂತಿದ್ರೆ ಇಲ್ಲಿ ಡಿಲೀಟ್ ವರ್ಕ್ಸ್ಪೇಸ್ ಕೊಡಿ. ಸೊ ನನಗಿದು ABC ಬೇಡ, ನಾನು ಅದನ್ನು ABC ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೊಟ್ಟು ಇದು ಮಾಡ್ತೇನೆ. ಸೊ ಇವಾಗ ನಂದು ಮಾತ್ರ ವರ್ಕ್ಸ್ಪೇಸ್ ಇರುತ್ತೆ. ಸೊ ಈ ರೀತಿ ವರ್ಕ್ಸ್ಪೇಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ನಮ್ಮ ಡ್ರಾಯಿಂಗ್ ಫೈಲಿಗೆ ಇಮೇಜಸ್ಗಳನ್ನ ಯಾವ ರೀತಿ ತರುವಂಥದ್ದು. ಸೊ ಇಮೇಜ್ ತರಲಿಕ್ಕೆ ಇಲ್ಲಿ ಫೈಲ್ ಓಪನ್. ಸೊ ನೀವು ಬರೀ ಒಂದು ಇಮೇಜ್ ತರ್ತೀರಂತಾದರೆ ಪ್ಲೇಸ್ ಎಂಬೆಡೆಡ್ಗೆ ಹೋಗಿ. ಸೊ ಪ್ಲೇಸ್ ಎಂಬೆಡೆಡ್ಗೆ ಹೋಗಿ ಇಲ್ಲಿಂದ ನಿಮ್ಮ ಇಮೇಜ್ ಫೈಲ್ ಎಲ್ಲಿದೆ ಸೊ ಆ ಪಾತ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ನನ್ನ ಇದರಲ್ಲಿ ಒಂದು ಇಮೇಜ್ ಇದೆ, ಅದನ್ನು ತರ್ತೀನಿ. ಮೇ ಬಿ ಈ ಇಮೇಜ್ ಆರ್ ಎಲ್ಸ್ ಓಕೆ ಈ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಅದು ಡೈರೆಕ್ಟಾಗಿ ಇಲ್ಲಿ ನಿಮ್ಮ ಡ್ರಾಯಿಂಗ್ ಫೈಲಲ್ಲಿ ಓಪನ್ ಆಗುತ್ತೆ. ಓಕೆ, ಇದು ಸಿಂಗಲ್ ಇಮೇಜ್ ತರಲಿಕ್ಕಿದೆ. ಇನ್ನೊಂದು ಸರಿ ಹೇಳ್ತೇನೆ. ಸೊ ಇಲ್ಲಿ ಫೈಲ್ ಪ್ಲೇಸ್ ಎಂಬೆಡೆಡ್. ಸೊ ಇಲ್ಲಿಂದ ಯಾವುದು ಇಮೇಜ್ ಬೇಕು ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫೈಲ್ ಇಮೇಜ್ ಯಾವ ಫೋಲ್ಡ್ರಲ್ಲಿ ನೀವು ಸೇವ್ ಮಾಡಿದ್ದೀರ ಅಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಪ್ಲೇಸ್ ಕೊಡಿ. ಸೊ ಅದು ಇಮೇಜ್ ಇಲ್ಲಿ ಲೋಡ್ ಆಗುತ್ತೆ. ಸಪೋಸ್ ನಿಮಗೆ ಒಂದಕ್ಕಿಂತ ಜಾಸ್ತಿ ಇಮೇಜಸ್ಗಳನ್ನ ತರಲಿಕ್ಕಿದ್ರೆ ಇಲ್ಲಿ ಫೈಲ್ ಓಪನ್ಗೆ ಹೋಗಬೇಕು. ಸೊ ಪ್ಲೇಸ್ ಎಂಬೆಡೆಡ್ ಬರೀ ಒಂದು ಇಮೇಜ್ ಅಟ್ ಎ ಟೈಮ್, ಒಂದು ಫೈಲ್ ಅಟ್ ಎ ಟೈಮ್ ತರ್ತದೆ. ಅದು ಮಲ್ಟಿಪಲ್ ಇಮೇಜಸ್ಗಳನ್ನ ನಿಮಗೆ ತರಲಿಕ್ಕಿದ್ರೆ ಇಲ್ಲಿ ಓಪನ್ಗೆ ಹೋಗಬೇಕು. ಸೊ ಇಲ್ಲಿಗೆ ಓಪನ್ಗೆ ಹೋಗ್ಬಿಟ್ಟು ನೀವು ಮಲ್ಟಿಪಲ್ ಇಮೇಜಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಈ ಕೆಲವು ಇಮೇಜಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ 2 ಇಮೇಜ್ ಸೆಲೆಕ್ಟ್ ಮಾಡಿದೆ, ಮೇ ಬಿ ಇದು 3 ಇಮೇಜ್ನ ಅರೌಂಡ್ 4 ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿಕೊಂಡು ಓಕೆ, ಸೊ ನಿಮಗೆ ಇದು ಗೊತ್ತಿರ್ಬೋದು. ಸೊ ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಆಗಬೇಕಂತಾದರೆ ಫಸ್ಟ್ ಇಮೇಜ್ ಮತ್ತು ಇಲ್ಲಿ ಲಾಸ್ಟ್ ಇಮೇಜ್ ಸೆಲೆಕ್ಟ್ ಶಿಫ್ಟ್ ಪ್ರೆಸ್ ಮಾಡಿ ಇಲ್ಲಿ ಲಾಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಇಮೇಜಸ್ ಸೆಲೆಕ್ಟ್ ಆಗುತ್ತೆ. ಸೊ ಯಾವ್ದು ಇಮೇಜ್ ಸಪೋಸ್ ಇಲ್ಲಿ ಕ್ಲಿಕ್ ಮಾಡಬೇಕು, ಆಮೇಲೆ ಶಿಫ್ಟ್ ಪ್ರೆಸ್ ಮಾಡಿ ಈ ಲಾಸ್ಟ್ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಇನ್ ಬಿಟ್ವೀನ್ ಎಲ್ಲ ಇಮೇಜಸ್ಗಳು ಸೆಲೆಕ್ಟ್ ಆಗುತ್ತೆ. ನಿಮಗೆ ಮಧ್ಯೆ ಸೆಲೆಕ್ಟ್ ಮಾಡಲಿಕ್ಕಿದ್ರೆ ಕಂಟ್ರೋಲ್ ಪ್ರೆಸ್ ಮಾಡಬೇಕು. ಸೊ ಈ ಇಮೇಜ್ ಮತ್ತು ಇದು ಆಲ್ರೆಡಿ ಬಂದಿದೆ. ಸೊ ಇದನ್ನು ಈ ರೀತಿ ಇಂಡಿವಿಜುವಲ್ ಇಮೇಜಸ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದರೆ ಮಧ್ಯೆ ಇಮೇಜಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಬೇಡ ಅಂತಂದರೆ ಪುನಃ ಕ್ಲಿಕ್ ಮಾಡಿದರೆ ಅದು ಅನ್ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಶಿಫ್ಟ್ ಮತ್ತು ಕಂಟ್ರೋಲ್ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಇಮೇಜಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಕೊಟ್ಟರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲೆ ನೋಡ್ಬೋದು ಇದು ಬೇರೆ ಬೇರೆ ಇಮೇಜಸ್ಗಳು ಇಲ್ಲಿ ಓಪನ್ ಆಗಿದೆ. ಸೊ ನಮ್ಮದು ಡ್ರಾಯಿಂಗ್ ಫೈಲ್ ಬಂದುಬಿಟ್ಟು ಇದು ಅನ್ಟೈಟಲ್ಡ್ 1, ನಾವು ಅದನ್ನು ನೇಮ್ ಮಾಡಲಿಲ್ಲ. ಸೊ ಇಲ್ಲಿ ಅನ್ಟೈಟಲ್ಡ್ 1 ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದೆ, ಇದು ನಮ್ಮದು ಡ್ರಾಯಿಂಗ್ ಫೈಲ್. ಇದು ಇಲ್ಲಿ ಮೇಲೆ ಬೇರೆ ಬೇರೆ ಇಮೇಜಸ್ಗಳು ಓಪನ್ ಆಗಿದೆ. ಓಕೆ, ಸೊ ಈ ರೀತಿ ಸಿಂಗಲ್ ಇಮೇಜ್ ಮತ್ತು ಮಲ್ಟಿಪಲ್ ಇಮೇಜಸ್ಗಳನ್ನ ನಾವು ನಮ್ಮ ಫೋಟೋಶಾಪ್ ಸಾಫ್ಟ್ವೇರಲ್ಲಿ ತರ್ಬೋದು. ನೆಕ್ಸ್ಟು ಇವಾಗ ಇಲ್ಲಿ ನಾವೇನು ಇಮೇಜಸ್ ತಂದಿದ್ದಾವೆ, ಓಕೆ, ಸೊ ಇದು ಡೈರೆಕ್ಟಾಗಿ ನಮಗೆ ನಮ್ಮ ಒಂದು ಡ್ರಾಯಿಂಗ್ ಫೈಲಲ್ಲಿ ಓಪನ್ ಆಗಿದೆ. ಸಪೋಸ್ ನನಗಿವಾಗ ಈ ಇಮೇಜ್ ನಮ್ಮ ಡ್ರಾಯಿಂಗ್ ಫೈಲ್ಗೆ ತರಬೇಕು. ಸೊ ಅದಕ್ಕೆ ಏನು ಮಾಡುವಂಥದ್ದು, ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಮೂವ್ ಟೂಲ್ ಅಂತ ಇದೆ. ಈ ಮೂವ್ ಟೂಲ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ತುಂಬ ಯೂಸ್ಫುಲ್ ಆದ ಒಂದು ಟೂಲ್. ಇದನ್ನು ಮೂವ್ ಮಾಡಲಿಕ್ಕೆ, ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಮೂವ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಮೌಸ್ನ ಇಲ್ಲಿ ಲೆಫ್ಟ್
ಕ್ಲಿಕ್ ಮಾಡಬೇಕು, ಮೌಸ್ ಲೆಫ್ಟ್ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿಬಿಟ್ಟು ನಿಮಗೆ ನೋಡ್ಬೋದು ಫೈಲ್ ಹೆಸರು ಮೇಲೆ ತಗೊಂಡೋದಾಗ ನಿಮ್ಮ ಡ್ರಾಯಿಂಗ್ ಫೈಲ್ ಹೆಸರು ಫೈಲ್ ಓಪನ್ ಆಗುತ್ತೆ. ಮತ್ತು ಅದನ್ನು ಎಲ್ಲಿ ಡ್ರಾಪ್ ಮಾಡಬೇಕು ಅಲ್ಲಿ ಕರ್ಸರ್ನ ತಂದುಬಿಟ್ಟು ಮೌಸ್ನ ರಿಲೀಸ್ ಮಾಡಿ, ಲೆಫ್ಟ್ ಕ್ಲಿಕ್ನ ರಿಲೀಸ್ ಮಾಡಿ, ಅಲ್ಲಿ ಇಮೇಜ್ ರಿಲೀಸ್ ಆಗುತ್ತೆ. ಅದನ್ನು ಮತ್ತೆ ಪುನಃ ಮೂವ್ ಟೂಲಲ್ಲಿ ಇದ್ದರೆ ನೀವು ಅದನ್ನು ರೀಪೊಸಿಷನಿಂಗ್ ಈ ರೀತಿ ಮಾಡ್ಬೋದು. ಇನ್ನೊಂದು ಸಾರಿ ಬೇರೆ ಇಮೇಜ್ನ ತಪ್ಪೇನೆ. ಸೊ ಸಪೋಸ್ ಇಲ್ಲಿ ಈ ಇಮೇಜ್ನ ನನಗೆ ಇಲ್ಲಿ ಡ್ರಾಯಿಂಗ್ ಫೈಲ್ಗೆ ತರಬೇಕು. ಸೊ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೆಫ್ಟ್ ಕ್ಲಿಕ್, ಆವಾಗ ಕರ್ಸರ್ ಈ ರೀತಿ ಚೇಂಜ್ ಆಗುತ್ತೆ. ಸೊ ವೈಟ್ ಆ್ಯರೋ ಕರ್ಸರ್ ಕ್ರಿಯೇಟ್ ಆಗುತ್ತೆ. ಮೌಸ್ನ ಮೂವ್ ಮಾಡಿ ನಿಮ್ಮ ಫೈಲ್ ಹೆಸರು ಮೇಲೆ ತನ್ನಿ, ಆವಾಗ ನಿಮ್ಮ ಡ್ರಾಯಿಂಗ್ ಫೈಲ್ ಹೆಸರು ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ತಂದುಬಿಟ್ಟು ಇಲ್ಲಿ ಡ್ರಾಪ್ ಮಾಡಿ, ಇಮೇಜ್ ಅಲ್ಲಿ ಡ್ರಾಪ್ ಆಗುತ್ತೆ. ಓಕೆ, ಸೊ ಈ ರೀತಿ ನಾವು ಇದಕ್ಕೆ ಡ್ರ್ಯಾಗ್ ಡ್ರಾಪ್ ಮೆಥಡ್ ಅಂತ ಹೇಳ್ತಾರೆ. ಸೊ ಇದು ಮೆಥಡ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಮಗೆ ನಮ್ಮ ಏನು ಫೈಲ್ ಇದೆ ಮತ್ತು ನಮ್ಮ ಡೆಸ್ಟಿನೇಷನ್ ಫೈಲ್, ಸೋರ್ಸ್ ಫೈಲ್ ಮತ್ತು ಡೆಸ್ಟಿನೇಷನ್ ಫೈಲ್ ಹೆಸರು ಇಲ್ಲಿ ಕಾಣಿಸ್ಬೇಕು. ಸಪೋಸ್ ಕಾಣಿಸ್ತಾ ಇಲ್ಲ ಅಂತ ಆದರೆ, ಸಪೋಸ್ ಇವಾಗ ಇಲ್ಲಿ ಇದು ಲಾಸ್ಟ್ ಫೈಲ್, ಈ ಫೈಲ್ನ ನನಗೆ ಡ್ರಾಯಿಂಗ್ ಫೈಲ್ಗೆ ತೊಗೊಂಡೋಗ್ಬೇಕಂತಾದರೆ ಡ್ರ್ಯಾಗ್ ಡ್ರಾಪ್ ಮೆಥಡಿಂದ ಆಗಲ್ಲ. ಇವಾಗ ನಾನು ಕ್ಲಿಕ್ ಮಾಡಿದೆ, ಡ್ರ್ಯಾಗ್ ಮಾಡಿದೆ, ಬಟ್ ಇಲ್ಲಿ ಎಲ್ಲೂ ನನ್ನ ಫೈಲ್ ಹೆಸರು ಬರ್ತಾ ಇಲ್ಲ. ಸೊ ಅದು ಬೇರೆ ಕಡೆ ಹೋಗಿಬಿಟ್ಟು ನಾನು ಡ್ರಾಪ್ ಮಾಡಬೇಕಾಗುತ್ತೆ. ಸೊ ಡ್ರ್ಯಾಗ್ ಡ್ರಾಪ್ ಮೆಥಡ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಮ್ಮ ಏನು ಡೆಸ್ಟಿನೇಷನ್ ಫೈಲ್ ಮತ್ತು ಈ ಫೈಲ್ಸ್ಗಳು, ಸೋರ್ಸ್ ಫೈಲ್ಗಳು ಇಲ್ಲಿ ಕಾಣಿಸ್ಬೇಕು. ಇವಾಗ ಈ ಫೈಲ್ನ ಟ್ರಾನ್ಸ್ಫರ್ ಮಾಡಬೇಕಂತಾದರೆ ಆಗಲ್ಲ, ಯಾಕಂದರೆ ಇಲ್ಲಿ ನಂದು ಡ್ರಾಯಿಂಗ್ ಫೈಲ್ ಅವರೆಲ್ಸ್ ಡೆಸ್ಟಿನೇಷನ್ ಫೈಲ್ ಇಲ್ಲಿ ಹೆಸರು ಕಾಣಿಸ್ತಾ ಇಲ್ಲ. ಸೊ ಡ್ರ್ಯಾಗ್ ಮಾಡಿದ್ರೂ ಅದು ಬೇರೆ ಕಡೆ ಹೋಗಿ ನಾನು ಡ್ರಾಪ್ ಮಾಡಬೇಕಾಗುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ಯಾವ ರೀತಿ ನಾನು ನನ್ನ ಈ ಫೈಲಿಗೆ ನಾನು ಮೂವ್ ಮಾಡಿಕೊಳ್ಳುವಂಥದ್ದು. ಸೊ ಅದಕ್ಕೆ ಏನು ಮಾಡಬೇಕು, ಕಂಟ್ರೋಲ್ ಎ ಪ್ರೆಸ್ ಮಾಡಿ, ಕೀಬೋರ್ಡಲ್ಲಿ ಕಂಟ್ರೋಲ್ ಎ. ಸೊ ನಿಮ್ಮ ಈ ಇಮೇಜ್ ಫೈಲ್ ಫುಲ್ ಕಾಪಿ ಆಗುತ್ತೆ, ಸೆಲೆಕ್ಟ್ ಆಗುತ್ತೆ, ಆಮೇಲೆ ಕಾಪಿ ಮಾಡಬೇಕು. ಸೊ ಇಲ್ಲಿ ಎಡಿಟ್ಗೆ ಹೋಗಿ ಕಾಪಿ. ಸೊ ಶಾರ್ಟ್ಕಟ್ ಕೀ ಕಂಟ್ರೋಲ್ ಸಿ, ಕಾಪಿ. ಸೊ ಇದು ಇವಾಗ ಕಾಪಿ ಆಯಿತು. ಇನ್ನು ನಿಮ್ಮ ಡ್ರಾಯಿಂಗ್ ಫೈಲ್ ಓಪನ್ ಮಾಡಲಿಕ್ಕೆ ಇಲ್ಲಿ 2 ಆ್ಯರೋ ಇದೆ. ಸೊ ಇಲ್ಲಿ ನೋಡ್ಬೋದು 2 ಆ್ಯರೋ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಫೈಲ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಎಡಿಟ್, ಪೇಸ್ಟ್. ಓಕೆ, ಇಲ್ಲಿ ಪೇಸ್ಟ್ ಆಗುತ್ತೆ. ಇದು ಕಾಪಿ ಪೇಸ್ಟ್ ಆಪ್ಷನ್. ಓಕೆ, ಸೊ ಈ ರೀತಿ ನಾವು ಫೈಲ್ಸ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಸೊ ಕಾಪಿ ಫಸ್ಟ್ಗೆ ಬೇಕಾದ್ರೆ ಇನ್ನೊಂದು ಫೈಲ್ ಮಾಡಿ ತೋರಿಸ್ತಾನೆ. ಸೊ ಈ ಇಮೇಜ್ನ ತರಬೇಕಾದ್ರೆ ಫಸ್ಟ್ ಕಂಟ್ರೋಲ್ ಎ. ಸೊ ಅದೆಲ್ಲ ಸೆಲೆಕ್ಟ್ ಮಾಡುತ್ತೆ. ಆಮೇಲೆ ಶಾರ್ಟ್ಕಟ್ ಕೀ ಯೂಸ್ ಮಾಡೋದಾದರೆ ಕಂಟ್ರೋಲ್ ಸಿ. ಆಮೇಲೆ ನಿಮ್ಮ ಡ್ರಾಯಿಂಗ್ ಫೈಲ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ವಿ. ಸೊ ಈ ರೀತಿ ಫೈಲ್ಸ್ಗಳನ್ನ ನಾವು ಇಲ್ಲಿ ತರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲೇಯರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಲೇಯರ್ಸ್ ಆಪ್ಷನ್ ಇದೆ. ಸೊ ಈ ಲೇಯರ್ಸ್ ಅಂದ್ರೇನು, ಅದರ ಯೂಸ್ ಏನು, ಮತ್ತು ಲೇಯರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೇನೆ.